ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಪ್ರೀಮಿಯರ್ ಎನರ್ಜೀಸ್ IPO ಫುಲ್ ಡೀಟೇಲ್ಸ್ನ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರೀಮಿಯರ್ ಎನರ್ಜೀಸ್ 1995ರಲ್ಲಿ ಇನ್ಕಾರ್ಪೊರೇಟ್ ಆಗಿದ್ದು, ಹೈದರಾಬಾದ್ ಮತ್ತು ತೆಲಂಗಾಣದಲ್ಲಿ ಇವರದು 5 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಇದೆ. ಪ್ರೀಮಿಯರ್ ಎನರ್ಜೀಸ್ ಬಿಸ್ನೆಸ್ ಮಾಡ್ಯೂಲ್ನ ನಾವು ನೋಡೋದಾದರೆ ಸೋಲಾರ್ ಸೆಲ್ಸ್ ಮತ್ತು ಸೋಲಾರ್ ಮಾಡ್ಯೂಲ್ ಆಗಿರುತ್ತದೆ. ಸೋಲಾರ್ ಸೆಲ್ಸ್ 23.7% ಕನ್ವರ್ಷನ್ ಎಫಿಷಿಯನ್ಸಿಯನ್ನು ಹೊಂದ್ಕೊಂಡಿದ್ರೆ, ಸೋಲಾರ್ ಮಾಡ್ಯೂಲ್ 22% ಕನ್ವರ್ಷನ್ ಎಫಿಷಿಯನ್ಸಿಯನ್ನು ಹೊಂದ್ಕೊಂಡಿದೆ. ಪ್ರೀಮಿಯರ್ ಎನರ್ಜೀಸ್ ಆಲ್ ಓವರ್ 18 ಕಂಟ್ರಿಗಳಿಗೆ ಅವರ ಒಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ಮೇಜರ್ ಆಗಿ US, ಜರ್ಮನಿ, ಚೈನಾ ಮತ್ತು ಬಾಂಗ್ಲಾದೇಶ್ ಈ ಥರ ಕಂಟ್ರೀಸ್ಗಳಿಗೆ ಇವರ ಒಂದು ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ತಾ ರೆವೆನ್ಯೂನ ಮಾಡ್ತಾ ಇದ್ದಾರೆ. ಪ್ರೀಮಿಯರ್ ಎನರ್ಜೀಸ್ ಆರ್ಡರ್ ಬುಕ್ನ ನಾವು ಅಬ್ಸರ್ವ್ ಮಾಡೋದಾದರೆ 59,265.65 ಮಿಲಿಯನ್ ಆಸ್ ಆಫ್ ಜುಲೈ 2024. ನಿಯರ್ಲಿ 60,000 ಮಿಲಿಯನ್ ಆರ್ಡರ್ ಬುಕ್ನ ಇವರು ಹೊಂದಿದ್ದಾರೆ. ಪ್ರೀಮಿಯರ್ ಎನರ್ಜೀಸ್ ಕ್ಲೈಂಟ್ ಬೇಸ್ನ ನಾವು ಅಬ್ಸರ್ವ್ ಮಾಡೋದಾದರೆ ಒಂದು ಡೈವರ್ಸಿಫೈಡ್ ಕ್ಲೈಂಟ್ ಬೇಸ್ನ ಹೊಂದಿದ್ದಾರೆ. NTPC, ಟಾಟಾ ಪವರ್, ಪ್ಯಾನಾಸೋನಿಕ್, ಲೂಮಿನೋಸ್, ಶಕ್ತಿ ಪಂಪ್ಸ್, ಆರ್ಟಿಕ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಈ ಥರದ ಕಂಪ್ನಿಗಳಿಗೆ ಸೋಲಾರ್ ಸೆಲ್ಸ್ ಸರ್ವಿಸ್ ಮತ್ತು ಸೋಲಾರ್ ಮಾಡ್ಯೂಲ್ ಸರ್ವಿಸಸ್ನ ಕೊಡ್ತಾ ಇದ್ದಾರೆ. ಪ್ರೀಮಿಯರ್ ಎನರ್ಜೀಸ್ ಆ್ಯನ್ಯುಯಲ್ ಕೆಪಾಸಿಟಿಯನ್ನು ನಾವು ಅಬ್ಸರ್ವ್ ಮಾಡೋದಾದರೆ 2 ಗಿಗಾವ್ಯಾಟ್ಸ್ ಆ್ಯನ್ಯುಯಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸೋಲಾರ್ ಸೆಲ್ಸಲ್ಲಿ ಇದ್ದರೆ 4.13 ಗಿಗಾವ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸೋಲಾರ್ ಮಾಡ್ಯೂಲ್ಸಲ್ಲಿ ಇದೆ. ಅದೇ ರೀತಿಯಾಗಿ 1 ಗಿಗಾವ್ಯಾಟ್ ಮಾಡ್ಯೂಲ್ ಲೈನ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದ್ದರೆ 1 ಗಿಗಾವ್ಯಾಟ್ ಟಾಪ್ಕಾನ್ ಸೆಲ್ ಲೈನ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರ್ತಕ್ಕಂಥ 2 ಗಿಗಾವ್ಯಾಟ್ ಕೂಡ ಮುಂದೆ ಇವರ ಬಿಸ್ನೆಸ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರೀಮಿಯರ್ ಎನರ್ಜೀಸ್ IPO ಡೀಟೇಲ್ಸ್ ನಾವು ಅಬ್ಸರ್ವ್ ಮಾಡೋದಾದರೆ IPO ಓಪನ್ ಡೇಟ್ 27 ಆಗಸ್ಟ್ 2024, IPO ಕ್ಲೋಸ್ ಡೇಟ್ 29 ಆಗಸ್ಟ್ 2024, ಅಲಾಟ್ಮೆಂಟ್ ಡೇಟ್ 30 ಆಗಸ್ಟ್ 2024. ಅಲಾಟ್ಮೆಂಟ್ ಆಗದಲ್ಲೇ ಇರೋವಂಥ ಫಂಡು ರೀಫಂಡ್ ಆಗಿ ಸೆಪ್ಟೆಂಬರ್ 2, 2024 ಆಗುತ್ತೆ. ಲಿಸ್ಟಿಂಗ್ ಡೇಟ್ 3 ಸೆಪ್ಟೆಂಬರ್ 2024 ನಾವು ಲಿಸ್ಟಿಂಗ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೀಮಿಯರ್ ಎನರ್ಜೀಸ್ ಲೋವರ್ ಪ್ರೈಸ್ ಬ್ಯಾಂಡ್ 427 ಇದ್ದು ಅಪ್ಪರ್ ಪ್ರೈಸ್ ಬ್ಯಾಂಡ್ 450 ಇದೆ. ನಾವು ಯಾವಾಗಲೂ ಅಪ್ಪರ್ ಪ್ರೈಸ್ ಬ್ಯಾಂಡಲ್ಲಿ IPOಗೆ ಅಪ್ಲೈ ಮಾಡಿದಾಗ ನಮಗೆ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಲಾಟ್ ಸೈಜ್ ಪ್ರತಿ ಲಾಟಿಗೆ 33 ಶೇರ್ಸ್ಗಳಿದ್ದು ಫೇಸ್ ವ್ಯಾಲ್ಯೂ ಪ್ರತಿ ಶೇರ್ಗೆ ₹1 ಇದೆ. ನಾವು ಒಂದು ಲಾಟ್ಗೆ ಅಪ್ಲೈ ಮಾಡಲಿಕ್ಕೆ ₹14,850 ಫಂಡ್ ಅವಶ್ಯಕತೆ ಇರುತ್ತೆ. ಇಶ್ಯೂ ಸೈಜ್ 2,830.40 ಕೋಟಿ ಇದ್ದು ಇದರಲ್ಲಿ ಫ್ರೆಶ್ ಇಶ್ಯೂ ಮತ್ತು ಆಫರ್ ಫಾರ್ ಸೇಲ್ ಇದೆ. ಫ್ರೆಶ್ ಇಶ್ಯೂ 1,291.40 ಕೋಟಿ ಇದ್ದರೆ ಆಫರ್ ಫಾರ್ ಸೇಲ್ 1,539 ಕೋಟಿ ಇದೆ. ಆಫರ್ ಫಾರ್ ಸೇಲ್ ಅಂದರೆ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಮತ್ತು ಪ್ರಮೋಟರ್ಸ್ ಅವರ ಒಂದು ಶೇರ್ಸ್ನ ಸೇಲ್ ಮಾಡಿ ಅದರಿಂದ ಪ್ರಾಫಿಟ್ನ ಮಾಡ್ತಾರೆ. ಅದೇ ರೀತಿಯಾಗಿ ಫ್ರೆಶ್ ಇಶ್ಯೂ ಇಂದ 1,291.40 ಕೋಟಿ ಎಷ್ಟು ಕಲೆಕ್ಟ್ ಆಗುತ್ತೋ ಆ ಒಂದು ಫಂಡನ್ನು ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಮತ್ತು ಕಾರ್ಪೊರೇಟ್ ಆಕ್ಟಿವಿಟೀಸ್ಗೆ ಬೆಳೆಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪ್ರೀಮಿಯರ್ ಎನರ್ಜೀಸ್ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು % ಆಫರ್ಸ್ನ ನಾವು ಮಾಡ್ತಾ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡೋದಾದರೆ QABಸ್ಗಳಿಗೆ 50% ಆಫರ್ನ ಮಾಡಿದ್ದು, NIIಸ್ಗಳಿಗೆ 15% ಆಫರ್ ಮಾಡಿದೆ. ರಿಟೇಲ್ ಕೆಟಗರಿಯಲ್ಲಿ 35% ಆಫರನ್ನು ಮಾಡಿದ್ದು, ರಿಟೇಲ್ ಕೆಟಗರಿಯಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಪ್ರೀಮಿಯರ್ ಎನರ್ಜೀಸ್ IPO ಫಿನಾನ್ಷಿಯಲ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ 2022-2023ರಲ್ಲಿ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿದ್ದು 2024ರಿಂದ ಪ್ರಾಫಿಟ್ ಜನರೇಟ್ ಮಾಡ್ತಾ ಇದೆ. ಅಸೆಟ್ಟನ್ನು ನಾವು ಅಬ್ಸರ್ವ್ ಮಾಡೋದಾದರೆ 1,341.49 ಕೋಟಿಯಿಂದ 3,735.7 ಕೋಟಿ ತನಕ ಅಸೆಟ್ ಕೂಡ ಇನ್ಕ್ರೀಸ್ ಆಗಿದ್ರೆ, ರೆವೆನ್ಯೂ 2022ರಲ್ಲಿ 3,735.5 ಇದ್ದರೆ 2024 ಮಾರ್ಚ್ರಲ್ಲಿ 3,171 ಕೋಟಿ ಇದೆ. ಮತ್ತು 2024 ಜೂನ್ ಒಂದೇ ಕ್ವಾರ್ಟರಲ್ಲಿ 1,668 ಕೋಟಿ ರೆವೆನ್ಯೂನ ಜನರೇಟ್ ಮಾಡಿದೆ.
ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನ ನಾವು ಅಬ್ಸರ್ವ್ ಮಾಡೋದಾದರೆ ಲಾಸ್ಟ್ 2 ವರ್ಷದಲ್ಲಿ 2022 ಮತ್ತು 2023ರಲ್ಲಿ ಲಾಸ್ನ ಡಿಕ್ಲೇರ್ ಮಾಡಿದ್ರೆ 2024 ಮಾರ್ಚಲ್ಲಿ 231 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ದಾರೆ ಮತ್ತು ಜೂನ್ 2024 ಕ್ವಾರ್ಟರಲ್ಲಿ 198 ಕೋಟಿ ಆಲ್ರೆಡಿ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ನೆಟ್ವರ್ತನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಇಯರ್ ಆನ್ ಇಯರ್ ಗ್ರೋತ್ನ ಕಾಣ್ತಾ ಇದೆ. -0.51 CR ಇಂದ 26.96 ಕೋಟಿ ತನಕ ನೆಟ್ವರ್ತ್ ಕೂಡ ಇನ್ಕ್ರೀಸ್ ಆಗಿದೆ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ನ ನಾವು ಅಬ್ಸರ್ವ್ ಮಾಡೋದಾದರೆ 2022ರಿಂದ 2024ರವರೆಗೂ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ಇನ್ಕ್ರೀಸ್ ಆಗಿದೆ. ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡೋದಾದರೆ ಬಾರೋಯಿಂಗ್ಸ್ ಅಂದರೆ ಸಾಲ 2022ರಲ್ಲಿ 453.3 ಕೋಟಿ ಸಾಲ ಇದ್ದರೆ 2024 ಮಾರ್ಚರಲ್ಲಿ 1392 ಕೋಟಿ ಸಾಲನ ನಾವು ಅಬ್ಸರ್ವ್ ಮಾಡ್ಬೋದು. ಬಾರೋಯಿಂಗ್ಸ್ ಇನ್ಕ್ರೀಸ್ ಆಗ್ತಿರೋದು ಈ ಒಂದು ಕಂಪ್ನಿಗೆ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಪ್ರೀಮಿಯರ್ ಎನರ್ಜೀಸ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ ROE 43.73% ಇದ್ದರೆ ROCE 25.65% ಇದೆ. ಡೆಪ್ಟ್ ಇಕ್ವಿಟಿ 1.86 ಇದೆ. PB ರೇಷಿಯೋ ನಾವು ಚೆಕ್ ಮಾಡೋದಾದರೆ 30.70 ಇದೆ. PAT ಮಾರ್ಜಿನ್ 7.3 ಇದೆ. ಪ್ರೀಮಿಯರ್ ಎನರ್ಜೀಸ್ ಕಾಂಪಿಟೇಟರ್ನ ನಾವು ಅಬ್ಸರ್ವ್ ಮಾಡೋದಾದರೆ ಕೇವಲ ಒಂದು ಕಂಪ್ನಿಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ವೆಬ್ಸೋಲ್ ಎನರ್ಜಿ. ಇದು ಕೂಡ ಒಂದು ಲಾಸ್ ಮೇಕಿಂಗ್ ಕಂಪನಿ ಆಗಿದೆ. ಕಳೆದ ಕ್ವಾರ್ಟರಲ್ಲಿ ಮಾತ್ರ ಇವರು ಕೂಡ ಪ್ರಾಫಿಟ್ ಜನರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ಪ್ರಾಫಿಟ್ ಮತ್ತು UPS ಕೂಡ ನೆಗೆಟಿವ್ ಅಲ್ಲಿ ಇರೋದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಪ್ರೀಮಿಯರ್ ಎನರ್ಜೀಸ್ IPO ರಿಜಿಸ್ಟ್ರಾರ್ ಕೆಫಿನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಕೆಫಿನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನಿಮಗೆ ಯಾವುದೇ ರೀತಿಯಾದ ಕ್ವೈರೀಸ್ ಇದ್ದರೆ ನಾನಿಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಮೇಲ್ ಐಡಿಗೆ ನಿಮ್ಮ ಒಂದು ಕ್ವೈರೀಸ್ನ ನೀವು ಕೇಳ್ಬೋದು. ಅದೇ ರೀತಿಯಾಗಿ ಪ್ರೀಮಿಯರ್ ಎನರ್ಜೀಸ್ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂನ ನಾವು ಅಬ್ಸರ್ವ್ ಮಾಡೋದಾದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 330 ರೂಪಾಯಿ ಪ್ರತಿ ಶೇರಿಗೆ ಇದೆ. IPO ಪ್ರೈಸ್ 450 ರೂಪಾಯಿ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 330. ಎಸ್ಟಿಮೇಟೆಡ್ ಲಿಸ್ಟಿಂಗ್ ಪ್ರೈಸ್ 780. ಲಿಸ್ಟಿಂಗ್ ಗೇನ್ ಇನ್ ಪರ್ಸೆಂಟೇಜ್ 73.33% ಅಷ್ಟು ನಾವು ಈ ಒಂದು IPO ಇಂದ ಪ್ರಾಫಿಟನ್ನು ಮಾಡ್ಬೋದು. ಕೇವಲ ಲಿಸ್ಟಿಂಗ್ ಗೇನ್ಗಳಿಗಾಗಿ ಅಪ್ಲೈಯನ್ನು ಮಾಡೋದಾದರೆ ಮಾಡ್ಬೋದು. ಅದೇ ರೀತಿಯಾಗಿ ಕಂಪನಿ ಕೂಡ ಒಂದು ರಿನ್ಯೂವೇಬಲ್ ಎನರ್ಜಿಯಲ್ಲಿ ಕೆಲಸ ಮಾಡೋದ್ರಿಂದ ನಾವು ಮಿಡ್ ಟರ್ಮ್ ಮತ್ತು ಲಾಂಗ್ ಟರ್ಮ್ಗಾಗಿ ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಪ್ರೀಮಿಯರ್ ಎನರ್ಜೀಸ್ IPO ಪೂರ್ತಿ ಡೀಟೇಲ್ಸ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಇದೇ ರೀತಿಯಾದ IPO ರಿವ್ಯೂ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.